ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ಚಾಮರಾಜನಗರ ಜಿಲ್ಲೆಯ ಪ್ರವಾಸಿ ಸ್ಥಳಗಳಿಗೆ ಭೇಟಿಯನ್ನು ನೀಡಬೇಕು ಅಂತ ಅಂದುಕೊಳ್ತಾ ಇದ್ದರೆ ಯಾವೆಲ್ಲ ಪ್ರವಾಸಿ ಸ್ಥಳಗಳಿಗೆ ಭೇಟಿಯನ್ನು ನೀಡಬಹುದು ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ಬಂಡೀಪುರ ನ್ಯಾಷನಲ್ ಪಾರ್ಕ್ ಮತ್ತು ಟೈಗರ್ ರಿಸರ್ವ್ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬರುವ ಈ ಸ್ಥಳ ವನ್ಯಜೀವಿ ತಾಣವಾಗಿದೆ. ಈ ಹಿಂದೆ ಅಂದರೆ 1931ರಲ್ಲಿ ಮೈಸೂರು ಮಹಾರಾಜರು ವೇಣುಗೋಪಾಲ ವನ್ಯಜೀವಿ ಉದ್ಯಾನವನವನ್ನಾಗಿ ಈ ಸ್ಥಳವನ್ನು ಸ್ಥಾಪಿಸುತ್ತಾರೆ. ಅನಂತರ 1973ರಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ವಿಸ್ತರಿಸಲಾಗುತ್ತೆ. ಪ್ರವಾಸಿಗರು ಇಲ್ಲಿಗೆ ಸಾಮಾನ್ಯವಾಗಿ ಅಕ್ಟೋಬರ್ನಿಂದ ಫೆಬ್ರವರಿವರೆಗೆ ಇಲ್ಲಿಗೆ ಭೇಟಿಯನ್ನು ನೀಡ್ತಾರೆ. ಬೇಸಿಗೆ ಸಮಯದಲ್ಲೂ ಕೂಡ ವನ್ಯಜೀವಿಗಳನ್ನು ವೀಕ್ಷಿಸಬಹುದಾಗಿದೆ. ಅತಿಯಾದ ಮಳೆಯಿಂದಾಗಿ ಮಾನ್ಸೂನ್ ಸಮಯದಲ್ಲಿ ಈ ಸ್ಥಳ ಪ್ರವಾಸಿಗರಿಗೆ ನಿರ್ಬಂಧಿತವಾಗಿರುತ್ತೆ. ಇಲ್ಲಿ ಸಫಾರಿ, ಮಾರ್ಗದರ್ಶಿ ಚಾರಣ, ಕಾಡಿನೊಳಗೆ ತಂಗುವ ವಸತಿ ಸೌಲಭ್ಯ ಹೀಗೆ ಅನೇಕ ರೀತಿಯ ಸೌಲಭ್ಯಗಳಿವೆ. ಎಲ್ಲವನ್ನ ತಿಳಿದುಕೊಂಡು ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನು ನೀಡಬಹುದು. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಇಲ್ಲಿ ಯಾವಾಗಲೂ ಮಂಜು ಕವಿದುಕೊಂಡಿರುವ ಕಾರಣ ಈ ಸ್ಥಳ ಹಿಮವದ್ ಎನ್ನುವ ಹೆಸರನ್ನು ಪಡೆದುಕೊಂಡಿದೆ. ಇದು ಸಮುದ್ರ ಮಟ್ಟದಿಂದ 1450 ಮೀಟರ್ ಎತ್ತರದಲ್ಲಿದೆ. ಈ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಬೆಟ್ಟದ ತುದಿಯಲ್ಲಿ ಪ್ರಾಚೀನ ಗೋಪಾಲಸ್ವಾಮಿ ದೇವಸ್ಥಾನವಿದೆ. ಬೆಟ್ಟದ ಕೆಳಭಾಗದಿಂದ ಅರಣ್ಯ ಇಲಾಖೆ ಬಸ್ಸುಗಳ ಮೂಲಕ ಮೇಲಕ್ಕೆ ತೆರಳಬಹುದು. ಖಾಸಗಿ ವಾಹನಗಳಿಗೆ ಇಲ್ಲಿ ಪ್ರವೇಶ ಇರುವುದಿಲ್ಲ. ಬೆಳಿಗ್ಗೆ 8:30ರಿಂದ ಸಂಜೆ 4 ಗಂಟೆಯವರೆಗೆ ಮಾತ್ರ ಪ್ರವಾಸಿಗರಿಗೆ ಇಲ್ಲಿಗೆ ಅವಕಾಶವಿದೆ. ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಇಲ್ಲಿಗೆ ಭೇಟಿಯನ್ನು ನೀಡಬಹುದು. ಮಲೆ ಮಹದೇಶ್ವರ ಬೆಟ್ಟ. ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರುವ ಈ ಸ್ಥಳ ಶಿವನಿಗೆ ಸಮರ್ಪಿತವಾಗಿದೆ. ದಟ್ಟವಾದ ಅರಣ್ಯ ಪ್ರದೇಶದ ಮಧ್ಯಭಾಗದಲ್ಲಿರುವ ಇಲ್ಲಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ನೆಲೆಯಾಗಿದೆ. ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯದಿಂದ ಅನೇಕ ಯಾತ್ರಾರ್ಥಿಗಳು ಇಲ್ಲಿಗೆ ಭೇಟಿಯನ್ನು ನೀಡ್ತಾರೆ. ಮಹಾಶಿವರಾತ್ರಿ ಮತ್ತು ದೀಪಾವಳಿ ಸಮಯದಲ್ಲಿ ದೊಡ್ಡ ಪ್ರಮಾಣದ ಆಚರಣೆಗಳು ಇಲ್ಲಿ ನಡೆಯುತ್ತವೆ. ದೇವಾಲಯದ ಆಡಳಿತ ಮಂಡಳಿಯ ವಸತಿ ಗೃಹಗಳು ಯಾತ್ರಾರ್ಥಿಗಳಿಗೆ ಉಚಿತ ಊಟದ ಸೌಲಭ್ಯವನ್ನು ನೀಡಲಾಗುತ್ತೆ. ಇಲ್ಲಿಗೂ ಕೂಡ ಭೇಟಿಯನ್ನು ನೀಡಬಹುದು. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಮತ್ತು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಬಿಳಿಗಿರಿ ರಂಗನ ಬೆಟ್ಟದ ಮೇಲಿರುವ ಪುರಾತನ ದೇವಾಲಯವೇ ಈ ರಂಗನಾಥ ಸ್ವಾಮಿ ದೇವಾಲಯ. ಈ ಸ್ಥಳವನ್ನು 2ನೇ ತಿರುಪತಿ ಅಂತಾನೆ ಕರೆಯಲಾಗುತ್ತೆ. ಈ ಸ್ಥಳಕ್ಕೆ 5000 ವರ್ಷಗಳಷ್ಟು ಇತಿಹಾಸವಿದೆ ಅಂತ ಹೇಳಲಾಗುತ್ತೆ. ಇಲ್ಲಿ 5.5 ಅಡಿ ಎತ್ತರದ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಕಾಣಬಹುದು. ದೇವಾಲಯವಿರುವ ಬಿಳಿಗಿರಿ ರಂಗನ ಬೆಟ್ಟವು ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ವನ್ಯಜೀವಿ ಅಭಯಾರಣ್ಯ ಮತ್ತು ಹುಲಿ ಸಂರಕ್ಷಿತ ಪ್ರದೇಶದ ಭಾಗವಾಗಿದೆ. ಈ ಅಭಯಾರಣ್ಯವು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ಸಂಗಮವಾಗಿದೆ. ಇಲ್ಲಿ ಪ್ರವಾಸಿಗರು ವನ್ಯಜೀವಿ ಸಫಾರಿಯನ್ನು ಮಾಡಬಹುದು. ಬಿಆರ್ ಹಿಲ್ಸ್ನಲ್ಲಿ ವಸತಿ ಗೃಹಗಳ ಸೌಲಭ್ಯವೂ ಕೂಡ ಇದೆ. ಹೊಗೇನಕಲ್ ಜಲಪಾತ. ಕಾವೇರಿ ನದಿಯಿಂದ ನಿರ್ಮಾಣಗೊಂಡ ಒಂದು ಸುಂದರ ಜಲಪಾತ ಇದಾಗಿದೆ. ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಪ್ರದೇಶದಲ್ಲಿ ಈ ಜಲಪಾತವಿದೆ. ಬಂಡೆಗಳ ಮೇಲೆ ನೀರು ಅಪ್ಪಳಿಸುವಾಗ ಹೊಗೆಯಂತೆ ಕಾಣಿಸುವುದರಿಂದ ಈ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ. ಇಲ್ಲಿ ಸಣ್ಣ ದೋಣಿ ವಿಹಾರ, ತೈಲ ಮಸಾಜ್ ಮತ್ತು ಜಲಪಾತ ಸ್ನಾನ ಮಾಡುವ ಅವಕಾಶಗಳಿವೆ. ಈ ಜಲಪಾತವನ್ನು ಭಾರತದ ನಯಾಗಾರ್ ಎಂದೇ ಕರೆಯಲಾಗುತ್ತೆ. ಭರಚುಕ್ಕಿ ಜಲಪಾತ. ಕಾವೇರಿ ನದಿಯಿಂದ ನಿರ್ಮಾಣವಾದ ಈ ಜಲಪಾತ ಗಗನಚುಕ್ಕಿ ಜಲಪಾತದೊಂದಿಗೆ ಒಟ್ಟಾಗಿ ಶಿವನ ಸಮುದ್ರ ಜಲಪಾತ ಎಂದು ಕರೆಯಲ್ಪಡುತ್ತೆ. ಈ ಜಲಪಾತವು ಪ್ರವಾಸಿಗರಿಗೆ ಅತ್ಯಂತ ಜನಪ್ರಿಯ ತಾಣವಾಗಿದ್ದು ಅದರ ಪ್ರಕೃತಿಯ ಸೌಂದರ್ಯದಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತೆ. ಮಾನ್ಸೂನ್ ಸಮಯದಲ್ಲಿ ಈ ಸ್ಥಳಕ್ಕೆ ಭೇಟಿಯನ್ನು ನೀಡಿದರೆ ಪ್ರಕೃತಿಯ ಅದ್ಭುತ ಸೊಬಗನ್ನು ಕಣ್ತುಂಬಿಕೊಳ್ಳಬಹುದು. ಹುಲಗನಮುರುಡಿ ಶ್ರೀ ವೆಂಕಟೇಶ್ವರ ದೇವಾಲಯ. ಮೈಸೂರಿನಿಂದ ಸುಮಾರು 73 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುರಾತನ ದೇವಾಲಯವಾಗಿದೆ. ದಟ್ಟವಾದ ಅರಣ್ಯದಿಂದ ಕೂಡಿದ ಪ್ರದೇಶದಲ್ಲಿ ಈ ದೇವಾಲಯವಿದೆ. ಇದನ್ನು ದಕ್ಷಿಣದ ಶೇಷಾದ್ರಿ ಅಂತ ಕೂಡ ಕರೆಯಲಾಗುತ್ತೆ, ಏಕೆಂದರೆ ಈ ಬೆಟ್ಟವು ದೂರದಿಂದ ಹಾವಿನಂತೆ ಕಾಣಿಸುತ್ತೆ. ಈ ಪ್ರದೇಶದಲ್ಲಿ ಹಿಂದೆ ಅನೇಕ ಹುಲಿಗಳು ವಾಸವಿದ್ದ ಕಾರಣಕ್ಕೆ ಇದಕ್ಕೆ ಹುಲಗನಮುರುಡಿ ಎಂಬ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ. ಈ ಸ್ಥಳಕ್ಕೆ ಪೌರಾಣಿಕ ಇತಿಹಾಸ ಕೂಡ ಇದೆ. ಇಲ್ಲಿ ಪವಿತ್ರ ವೇದ ಪುಷ್ಕರಣಿಯ ತೀರ್ಥವಿದೆ. ಈ ಸ್ಥಳ ಸುಂದರವಾದ ಪ್ರಕೃತಿಯ ಸೌಂದರ್ಯದಿಂದ ಕೂಡಿರುವುದರಿಂದ ಬೆಟ್ಟದ ತುದಿಯನ್ನು ತಲುಪುವ ಮಾರ್ಗವೇ ಅದ್ಭುತವಾಗಿದೆ. ಕನಕಗಿರಿ ಬೆಟ್ಟ. ಜೈನರ ಪವಿತ್ರ ಕೇಂದ್ರವಾಗಿರುವ ಕನಕಗಿರಿ ಕ್ಷೇತ್ರವು ಕನಕಗಿರಿ ಬೆಟ್ಟದ ಮೇಲಿದೆ. ಇದು ಮೈಸೂರಿನಿಂದ 53 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳ ಚಾಮರಾಜನಗರ ಜಿಲ್ಲೆಯ ಮಲಯೂರು ಸಮೀಪದಲ್ಲಿದೆ. ಶ್ರೀರಂಗದ ಮರದಿಂದ ದಟ್ಟವಾದ ಕಾಡುಗಳ ಮಧ್ಯೆ ಈ ಸ್ಥಳವನ್ನು ಕಾಣಬಹುದು. ಗೌರೀಶ್ವರ ದೇವಾಲಯ. ಇದು ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿದೆ. 16ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಸಾವಂತರ ಆಳ್ವಿಕೆ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯವಾಗಿದೆ.
ಗುಂಡಾಲ್ ಅಣೆಕಟ್ಟು. ಈ ಅಣೆಕಟ್ಟನ್ನು ಕೊಳ್ಳೇಗಾಲ ಬಳಿ ಇರುವ ಗುಂಡಾಲ್ ನದಿಗೆ ನಿರ್ಮಾಣ ಮಾಡಲಾಗಿದೆ. ಈ ಅಣೆಕಟ್ಟು ಬೆಟ್ಟಗಳಿಂದ ಆವೃತವಾದ ಸುಂದರ ಸ್ಥಳವಾಗಿದೆ. ಶಿವನ ಸಮುದ್ರ ಮತ್ತು ಬಿಆರ್ ಹಿಲ್ಸ್ಗೆ ಭೇಟಿಯನ್ನು ನೀಡುವವರು ಇಲ್ಲಿಗೂ ಸಹ ಭೇಟಿಯನ್ನು ನೀಡಬಹುದು. ಚಾಮರಾಜೇಶ್ವರ ದೇವಾಲಯ 18ನೇ ಶತಮಾನದಲ್ಲಿ ನಿರ್ಮಾಣವಾದ ಶಿವನಿಗೆ ಸಮರ್ಪಿತವಾದ ದೇವಾಲಯ ಇದಾಗಿದೆ. ಇದು ದ್ರಾವಿಡ ಹೊಯ್ಸಳ ವಾಸ್ತುಶಿಲ್ಪವನ್ನು ಹೊಂದಿದೆ. ಹೀಗೆ ಚಾಮರಾಜನಗರ ಜಿಲ್ಲೆಯು ಅನೇಕ ಪ್ರವಾಸಿ ಸ್ಥಳಗಳಿಂದ ಕೂಡಿರುವುದರಿಂದ ಪ್ರವಾಸಿಗರು ಇಲ್ಲಿಗೆ ಹೆಚ್ಚಾಗಿ ಭೇಟಿಯನ್ನು ನೀಡ್ತಾರೆ. ನೀವೇನಾದರೂ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದರೆ ಈ ಎಲ್ಲ ಸ್ಥಳಗಳಿಗೆ ಭೇಟಿಯನ್ನು ನೀಡಬಹುದು. ಇದೇ ರೀತಿಯ ಮತ್ತೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.